ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಿಂಚು ಚಂದು ಕನ್ನಡ ವ್ಲಾಗ್ಸ್. ಸೊ ಮಾರ್ನಿಂಗ್ ರೂಟೀನ್ ವ್ಲಾಗ್ನ ನಾನು ಲಾಸ್ಟ್ ಶೇರ್ ಮಾಡಿದ್ದೆ ಲಾಸ್ಟ್ ವ್ಲಾಗಲ್ಲಿ. ಸೊ ಅದು ಆದಮೇಲೆ ಏನೇನು ಮಾಡ್ತೀವಿ ಅನ್ನೋದನ್ನ ಈ ವ್ಲಾಗಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ಟೈಮ್ ಬಂದು 9 ಆಗಿದೆ ಆ್ಯಂಡ್ ಹನಿದು ಹಾಗೆ ಚಂದದು ಇಬ್ಬರದು ತಿಂಡಿ ಆಗಿದೆ ಆಲ್ರೆಡಿ. ಸೊ ನಾನು ಮತ್ತು ನಮ್ಮಮ್ಮ ಇಬ್ಬರು ಮಾಡಬೇಕು. ಯೂಶ್ವಲಾಗಿ ಬೆಳಗ್ಗೆ ತಿಂಡಿ ಚಂದು ಏನಾದರೂ ತಿಂತಾನೆ ಅಂದರೆ ಹನಿದು ಆವಾಗಲೇ ಆಗೋಗುತ್ತೆ. ಬಿಕಾಸ್ ಅವಳು ಊಟ ನೋಡಿದ ತಕ್ಷಣ ಊಟ ಕೇಳ್ತಾಳೆ. ಸೊ ಫಸ್ಟು ಅವಳು ತಿಂಡಿ ತಿಂದು ಅವನು ತಿಂಡಿ ತಿಂದು ಅದಾದಮೇಲೆ ನಾನು ಮನೆ ಕೆಲಸ ಎಲ್ಲ ಮಾಡಿ, ಸೊ ಹನಿನ ಇವಾಗ ಅವನೇ ಕರ್ಕೊಂಡು ಹೋಗಿದ್ದಾನೆ. ಸೊ ಇವಾಗ ನಾನು ತಿಂಡಿ ಮಾಡಬೇಕು. ಸೊ ನಾನು ಟೊಮೊಟೊ ಬಾತ್ ಮಾಡಿದೆ, ಬಟ್ ತಿನ್ನಬೇಕು ಅಂತ ಫೀಲ್ ಆಗ್ತಾಯಿಲ್ಲ ನನಗೆ, ಯಾಕೆ ಅಂತ ಗೊತ್ತಿಲ್ಲ. ಸೊ ಇವಾಗ ಸುಮ್ಮನೆ ಹಂಗೆ ಒಂದು ಆ್ಯಪಲ್ ಮಿಲ್ಕ್ ಶೇಕ್ ಥರ ಏನಾದರೂ ಮಾಡಿಕೊಂಡು ಲಿಕ್ವಿಡ್ ಫುಡ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಆ್ಯಪಲ್ ಮಿಲ್ಕ್ ಶೇಕ್ ಮಾಡೋಣ ಬನ್ನಿ. ಸೊ ABC ಜ್ಯೂಸ್ ಅಂತ ಯೂಶ್ವಲಾಗಿ ಸೆಲೆಬ್ರಿಟೀಸ್ ಎಲ್ಲ ಕುಡಿತಾ ಇರ್ತಾರೆ. ಸೊ ಅದನ್ನ ಟ್ರೈ ಮಾಡಬೇಕು ಅಂತ ಇಷ್ಟ ಇದೆ, ಬಟ್ ಅದನ್ನು ನೋಡ್ತಾ ಇದ್ರೇ ನನಗೆ ಇಷ್ಟ ಆಗ್ತಾಯಿಲ್ಲ. ಮೇ ಬಿ ಯಾವಾಗಲಾದರೂ ಟ್ರೈ ಮಾಡ್ತೀನಿ, ನಿಮ್ಮ ಜೊತೆನೂ ಶೇರ್ ಮಾಡ್ಕೊತೀನಿ ಹೆಂಗಿತ್ತು ಟೇಸ್ಟ್ ಅಂತ. ಸೊ ನನಗೆ ಟೇಸ್ಟ್ ವಿಷಯಕ್ಕೇ ಭಯ. ಸೊ ಗೊತ್ತಿಲ್ಲ ಹೆಂಗಿರುತ್ತೆ ಅಂತ, ನೋಡೋಣ ಒಂದ್ಸರಿ ಟ್ರೈ ಮಾಡೋಣ. ಬಟ್ ಇವಾಗ ಸದ್ಯಕ್ಕೆ ಆ್ಯಪಲ್ ಜ್ಯೂಸ್ ಮಾತ್ರ ಕುಡಿತಾ ಇದ್ದೀನಿ. ಬೀಟ್ರೋಟ್ ಇಲ್ಲ, ಬೀಟ್ರೋಟ್ ಇದ್ದಿದ್ರೆ ಮಾಡ್ಬೋದಿತ್ತು. ಬೀಟ್ರೋಟ್ ತಂದಿಲ್ಲ, ಕ್ಯಾರೆಟ್ ಇದೆ, ಆ್ಯಪಲ್ಲು ಇದೆ. ಸೊ ಹನಿಗೆ ರೆಗ್ಯುಲರಾಗಿ ಫ್ರೂಟ್ಸ್ ಕೊಡೋದ್ರಿಂದ ಆ್ಯಪಲ್ ಮಾತ್ರ ಇರುತ್ತೆ. ಅವಳು ಇಷ್ಟಪಟ್ಟು ತಿಂತಾಳೆ ಫ್ರೂಟ್ಸ್ ಎಲ್ಲನೂ. ಸೊ ಮತ್ತು ನಿಮಗೆ ಯಾವ ಥರ ವ್ಲಾಗ್ಸ್ ಬೇಕು ಅಂತ ನನಗೆ ಗೊತ್ತಾಯ್ತಾನೆ ಇಲ್ಲ. ನೀವು ಸ್ವಲ್ಪ ಅದನ್ನ ಕಾಮೆಂಟ್ ಮಾಡಿ ತಿಳಿಸಿದರೆ ಒಳ್ಳೆಯದಾಗುತ್ತೆ. ಸೊ ಇವಾಗ ಪರವಾಗಿಲ್ಲ. ನಂದು ತುಂಬ ವ್ಯವಸ್ಥೆ ಆಗಿರೋದು ಬಂದು ಲ್ಯಾಕ್ಟೋಜನ್ ಫೀಡ್ ಬಗ್ಗೆನೇ. ಸೊ ಅದ್ರ ಬಗ್ಗೆ ಇವಾಗಲೂ ಕಾಮೆಂಟ್ಸ್ ಬರ್ತಾನೆ ಇರುತ್ತೆ. ಬಟ್ ನಾನು ರಿಪ್ಲೈ ಮಾಡ್ತೀನಿ ಆದಷ್ಟು, ಯಾವುದೂ ರಿಪ್ಲೈ ಮಾಡಿದೆ ಅಂತೂ ಇಲ್ಲ. ಒಂದು ಆ್ಯಪಲ್ ಫುಲ್ ಮಾಡ್ಕೊತೀನಿ, ಬೇಕಂದರೆ ನಮ್ಮ ಹನಿಗೆ ಸ್ವಲ್ಪ ಇಡ್ತೀನಿ. ಹನಿಗೂ ಕೂಡ ಜ್ಯೂಸಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅದರಲ್ಲೂ ಫ್ರೂಟ್ ಜ್ಯೂಸ್ ಆಗಲಿ ಅಥವಾ ರೆಡಿಮೇಡ್ ಏನಿದೆ ಅದಾಗಲಿ ಯಾವುದಾದ್ರೂ ಓಕೆ, ಅವಳಿಗೆ ಯಾವುದಾದ್ರೂ ತುಂಬ ಇಷ್ಟಪಟ್ಟೆ ಕುಡಿತಾಳೆ. ಸೊ ಅವಳಿಗೊಂದು ಅರ್ಧ ಆ್ಯಪಲ್ ಇಡ್ತೀನಿ, ಬಿಕಾಸ್ ಯಾಕೋ ಜಾಸ್ತಿ ಆದಂಗೆ ಕಾಣಿಸ್ತೆ. ತುಂಬ ದೊಡ್ಡ ಸೈಜ್ದು ಆ್ಯಪಲ್ ಇತ್ತು. ಸೊ ಇಷ್ಟು ಒಂದು ಅರ್ಧ ಆ್ಯಪಲ್ ಇಷ್ಟು ಹನಿ ಇಟ್ಬಿಡ್ತೀನಿ. ಸೊ ಹನಿ ಬಂದಾಗ ಹನಿಗೂ ಕೂಡ ಒಂದು ಆ್ಯಪಲ್ ಮಿಲ್ಕ್ ಶೇಕ್ ಮಾಡಿಕೊಟ್ರಾಯಿತು. ಸೊ ಅದಾದಮೇಲೆ ಸ್ವಲ್ಪ ಶುಗರ್ ಕೂಡ ಆ್ಯಡ್ ಮಾಡ್ತೀನಿ. ಡಯಟ್ ಏನಾದರೂ ಆದರೆ ಶುಗರ್ ಹಾಕಿಲ್ಲ ಅಂದರೂ ಆಗುತ್ತೆ, ಬಟ್ ನನಗೆ ವಿತ್ ಶುಗರೇ ಕುಡಿಬೇಕು ಅನ್ನಿಸ್ತೈತೆ. ಅದಕ್ಕೆ ಸ್ವಲ್ಪ ಹಾಲು ಹಾಕ್ತೀನಿ. ನನಗೆ ಹಾಲಿನ ಫ್ಲೇವರ್ ಅಷ್ಟೆಲ್ಲ ಇಷ್ಟ ಆಗಲ್ಲ, ಅದಕ್ಕೋಸ್ಕರ ಸ್ವಲ್ಪನೇ ಹಾಕಿದ್ದೀನಿ. ಸೊ ಆ್ಯಪಲ್ ಮಿಲ್ಕ್ ಶೇಕ್ ರೆಡಿ ಇದೆ. ಆ್ಯಪಲ್ ಮಿಲ್ಕ್ ಶೇಕ್ ಅಥವಾ ಆ್ಯಪಲ್ ಜ್ಯೂಸ್ ಅಂತ ಬೇಕಾದರೂ ಹೇಳ್ಬೋದು. ಇದಕ್ಕೆ ಐಸ್ ಏನಾದರೂ ಆ್ಯಡ್ ಮಾಡಿಕೊಂಡ್ರೆ ಅಥವಾ ಇದನ್ನ ಸ್ಟ್ರೈನ್ ಮಾಡಿಕೊಂಡ್ರೆ ಜೊತೆಗೆ ಸೇಮು ನಾವು ಜ್ಯೂಸ್ ಪಾರ್ಲರ್ಸಲ್ಲೆಲ್ಲ ಏನು ಕುಡಿತೀವಿ ಹಾಗೆ ಇರುತ್ತೆ ಟೇಸ್ಟು. ಟ್ರೈ ಮಾಡಿದ್ದೀನಿ ಹಂಗೂ ಕೂಡ, ಬಟ್ ಹೆಂಗಿದೆ ಹೆಲ್ದಿ ವರ್ಷನ್ ಅಂತ ಹೇಳಿ ನಾನೇನು ಸ್ಟ್ರೈನ್ ಮಾಡೋಕ್ಕೆ ಹೋಗಲ್ಲ. ನನಗೆ ಹಿಂಗೆ ಇಷ್ಟ. ಅದು ಮಧ್ಯ ಸಿಗ್ತಾಯಿದ್ರೆ ಇನ್ನೂ ಚೆನ್ನಾಗಿರುತ್ತೆ, ಪಲ್ಪ್ ಥರ. ಹನಿ ಬಂದಿದ್ದಾಳೆ ಆಲ್ರೆಡಿ.
ಸೊ ಏನೋ ತಿಂಡಿ ತೆಗೆಸ್ಕೊಂಡು ಬಂದಿದ್ದಾಳೆ, ತಿಂತಾಯಿದ್ದಾಳೆ. ಆ್ಯಂಡ್ ತುಂಬ ಜನ ನಾನು ಡಯೆಟ್ ಮಾಡ್ತಾಯಿದ್ದೀನ ಅಥವಾ ಇಂಟರ್ಮಿಟೆಡ್ ಫಾಸ್ಟಿಂಗ್ ಮಾಡ್ತಾಯಿದ್ದೀನ ಅಂತ ಕೇಳ್ತಾ ಇರ್ತೀರ. ಸೊ ನನಗೆ ಇಂಟರ್ಮಿಟೆಡ್ ಫಾಸ್ಟಿಂಗ್ ಪರ್ಸ್ನಲಿ ತುಂಬ ಇಷ್ಟ. ಹೋಪ್ ಮುಂದಿನ ದಿನಗಳಲ್ಲಿ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ ಕೇಸ್ ಸ್ಟಾರ್ಟ್ ಮಾಡಿದ್ರೆ ನಾನು ಅದನ್ನು ನಿಮ್ಮ ಜೊತೆ ಶೇರ್ ಕೂಡ ಮಾಡ್ಕೊತೀನಿ. ಆ್ಯಂಡ್ ನೀ ನೋಡಿ ಇಲ್ಲಿ ಎಷ್ಟು ಆರಾಮಾಗಿ ಕೋನ್ ಐಸ್ ಕ್ರೀಮ್ನ ಅವಳು ನೀಟಾಗಿ ತಿಂತಾಳೆ. ಇವಾಗ ಸ್ವಲ್ಪ ಕೈಗೆಲ್ಲ ಮಾಡ್ಕೊತಾಳೆ, ಬಟ್ ದಟ್ಸ್ ಓಕೆ. ಈ ಏಜ್ಗೆ ಅವಳು ತಿಂತಾ ಇರೋದು ಫಾರ್ ಬೆಟರ್ ಅಂತ ನನಗನ್ಸುತ್ತೆ. ಸೊ ಹನಿ ಹೆಂಗೆ ಐಸ್ ಕ್ರೀಮ್ ತಿಂತಾಯಿದ್ದಾಳೆ ನೋಡಿ. ಬಟ್ ನಾವು ತಿನ್ಸಕ್ಕೆ ಹೋದ್ರು ತಿನ್ಸ್ಕೊಳ್ಳಲ್ಲ. ಆ್ಯಂಡ್ ಇವಾಗ ಕೋನ್ ಐಸ್ ಕ್ರೀಮೇ ಬೇಕು, ಕಪ್ ಐಸ್ ಕ್ರೀಮ್ ತಿನ್ನಲ್ಲ ಅನ್ನೋ ಥರ ಎಲ್ಲ ಆರ್ಗ್ಯೂ ಮಾಡ್ತಾಳೆ. ಸೊ ನಾನು ಕೂಡ ಹೆಂಗೆ ಹೊಡೆದಿದ್ದೊಂದು ಐಸ್ ಕ್ರೀಮ್ ತೊಗೊಂಡು ಬಂದೆ. ಸೊ ಬೆಳಗ್ಗೆ ಐಸ್ ಕ್ರೀಮ್ ಅಂದರೆ ಸ್ವಲ್ಪ ಕಷ್ಟ, ಬಟ್ ಸೊ ಬೆಳಗ್ಗೆ ಐಸ್ ಕ್ರೀಮ್ ಅಂದರೆ ಕೆಲವೊಬ್ರಿಗೆ ಇಷ್ಟ ಆಗಲ್ಲ, ಬಟ್ ನಂಗೆ ಸಿಕ್ಕಾಬಟ್ಟೆ ಇಷ್ಟ. ಆ್ಯಂಡ್ ಹನಿ ನಂತರನೇ ಸೇಮ್ ಆಗೋಗಿದ್ದಾಳೆ. ಆ್ಯಂಡ್ ಐಸ್ ಕ್ರೀಮ್ ಹನಿ ಕೊಡ್ತೀರಾ ಅಂತ ತುಂಬ ಜನ ಕೇಳ್ತೀರಾ. ಅಂದರೆ ನಾನು ಇನ್ಸ್ಟಾಲ್ ಹಾಕಿದಾಗ ಅಥವಾ ಸ್ನ್ಯಾಪೆಲ್ಲ ನಂಗೆ ಗೊತ್ತಿರೋರು ಇರ್ತಾರೆ, ಬಟ್ ಇನ್ಸ್ಟಾಲ್ ಹಾಕ್ದಾಗ ಕೇಳ್ತಾರೆ. ಸೊ ಕೊಡ್ತೀನಿ. ಇವಾಗಿಂದಲೂ ಆಲ್ಮೋಸ್ಟ್ ಅವಳು 9-10 ಮಂತ್ಸ್ ಇದ್ದಾಗಿಂದನೂ ಐಸ್ ಕ್ರೀಮ್ ತಿಂದಿದ್ದಾಳೆ. ಬಟ್ ಒಂದಿನೂ ಐಸ್ ಕ್ರೀಮ್ ತಿಂದಿದ್ದರಿಂದ ಶೀತ ಅಥವಾ ಕೋಲ್ಡ್ ಏನೂ ಆಗಿಲ್ಲ ಅವಳಿಗೆ. ಟಚ್ ವುಡ್ ಆರಾಮಾಗಿರ್ತಾಳೆ. ಬಿಕಾಸ್ ತುಂಬ ಅಪರೂಪಕ್ಕೆ ಒಂದು ವೀಕ್ಲಿ ಒನ್ಸ್ ಥರ ತಿಂತಾಳೆ. ಇನ್ನೂ ಅಪರೂಪಕ್ಕೆ ಕೊಡ್ಬೋದು, ಇಲ್ಲ ಕೊಡದೇ ಇರೋದೇ ಬೆಟರ್ ಕೊಡೋದಕ್ಕಿಂತ. ಬಟ್ ಏನೂ ಮಾಡೋಕ್ಕಾಗಲ್ಲ, ಅವಳು ಇಷ್ಟಪಟ್ಟು ಕೇಳ್ತಾಳೆ. ಸೊ ಕೊಡಿಸ್ಲೇಬೇಕಾಗುತ್ತೆ ಅವಾಗ. ಸೊ ಅದಕ್ಕೋಸ್ಕರ ಕೊಡಿಸ್ತಾಯಿದ್ದೀನಿ ಅಷ್ಟೇ. ಆ್ಯಂಡ್ ಅದಾದಮೇಲೆ ನಾನು ವ್ಲಾಗ್ನ ಅಷ್ಟೇನು ಕಂಟಿನ್ಯೂ ಮಾಡೋಕ್ಕೆ ಹೋಗಲಿಲ್ಲ. ಸೊ ಅದಕ್ಕೋಸ್ಕರ ನೈಟ್ ಎಗ್ ಬಿರಿಯಾನಿ ಮಾಡ್ತಾಯಿದ್ದೆ. ಸೊ ಸುಮ್ಮನೆ ಹಂಗೆ ಶೂಟ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡೋಣ ಅನ್ನಿಸ್ತು. ಸೊ ಅದಕ್ಕೋಸ್ಕರ ಒಂದು ಸಿಂಪಲ್ ಆ್ಯಂಡ್ ಕ್ವಿಕ್ ಎಗ್ ಬಿರಿಯಾನಿ ಮಾಡೋದು ಹೇಗೆ ಅಂತ ಇಲ್ಲಿ ಶೇರ್ ಮಾಡ್ತಾಯಿದ್ದೀನಿ, ನೋಡ್ಬೋದು. ಸೊ ನಾನು ಡೈರೆಕ್ಟ್ ಇದಕ್ಕೆ ಬಿರಿಯಾನಿ ಮಸಾಲನೇ ಹಾಕ್ತಾಯಿದ್ದೀನಿ ಎಣ್ಣೆಗೆ, ಬಿಕಾಸ್ ಬಾಯ್ಲ್ ಆಗಿರೋ ಎಗ್ಸ್ನ ಫ್ರೈ ಮಾಡ್ಕೊಳ್ಳೋದಕ್ಕೆ. ಸೊ ಎಣ್ಣೆ ಹಾಕಿ ಅದು ಬಿಸಿ ಆದಮೇಲೆ ತೇಜು ಬಿರಿಯಾನಿ ಮಸಾಲ ಪೌಡರ್ ಹಾಕಿ, ಅದಾದಮೇಲೆ ಅದಕ್ಕೆ ನಾನು ಬಾಯ್ಲ್ ಮಾಡಿ ಇಟ್ಕೊಂಡಿರುವಂಥ ಎಗ್ಸ್ ಎಲ್ಲ ಹಾಕ್ತಾಯಿದ್ದೀನಿ. ಸೊ ಎಗ್ಸ್ ಎಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಆ ಮಸಾಲೆ ಎಲ್ಲ ಎಗ್ಗಿಗೆ ಇಟ್ಕೊಂಡಿರುತ್ತೆ. ಆ್ಯಂಡ್ ನಾವು ಬಿರಿಯಾನಿಲಿ ಎಗ್ ಹಾಕ್ದಾಗ ಅದು ಒಡ್ಕೊಳ್ಳೋದಿಲ್ಲ. ಸೊ ಇದೆರಡು ರೀಸನ್. ಆ್ಯಂಡ್ ನಾನು ಸ್ವಲ್ಪ ಪೋರ್ಕಲ್ಲಿ ಹಿಂಗೆ ಹೋಲ್ಸ್ ಮಾಡಿದ್ದೀನಿ, ಮೊಟ್ಟೆ ಇದಕ್ಕೆ ಹಾಕೋಕ್ಕೂ ಮುಂಚೆ, ಕುಕ್ ಮಾಡಾದಮೇಲೆ ಎಣ್ಣೆಗೆ ಹಾಕೋಕ್ಕೂ ಮುಂಚೆ. ಸೊ ನೀವು ಬೇಕಿದ್ರೆ ಚಾಕುಲಿ ಕಟ್ಸಾದರೂ ಮಾಡ್ಕೋಬೋದು ಅಥವಾ ಪೋರ್ಕಲ್ಲಿ ಹೋಲ್ಸ್ ಆದರೂ ಮಾಡ್ಕೊಬೋದು. ಸೊ ಹಂಗಾದರೆ ಅಬ್ಸರ್ವ್ ಮಾಡುತ್ತೆ ಮಸಾಲೆ ಅಂತ, ಹಂಗೆ ಮಾಡೋದು ಅಷ್ಟೇ, ಬೇರೇನೂ ಇಲ್ಲ. ಸೊ ಬೇಕಾದರೆ ಈ ಸ್ಟೆಪ್ನ ನೀವು ಸ್ಕಿಪ್ ಬೇಕಿದ್ರೂ ಮಾಡ್ಕೊಬೋದು, ಮಾಡಿದ್ರೆ ಸ್ವಲ್ಪ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ. ಸೊ ಅದನ್ನ ಸ್ವಲ್ಪ ಫ್ರೈ ಮಾಡ್ಕೊಂಡು ಆದಮೇಲೆ ಸೈಡ್ಗೆ ಒಂದು ಪ್ಲೇಟಲ್ಲಿ ಎತ್ತಿಟ್ಕೊತಾ ಇದ್ದೀನಿ. ಸೊ ತುಂಬ ವೆರೈಟಿಯಾಗಿ ಮಾಡ್ತಾರೆ ಎಗ್ ಬಿರಿಯಾನಿ. ನಾನು ಆದಷ್ಟು ಸಿಂಪಲ್ಲಾಗಿ ಇಡೋಕ್ಕೆ ಟ್ರೈ ಮಾಡೋದು, ಯಾಕೆ ಅಂದರೆ ಪಾಪು ಇರೋದ್ರಿಂದ. ಸೊ ಪಾಪು ಇರೋದ್ರಿಂದ ಎಷ್ಟಾಗುತ್ತೋ ಅಷ್ಟು ಸಿಂಪಲ್ ರೆಸಿಪೀಸ್ ಮಾಡ್ಕೊತೀನಿ. ಸೊ ತುಂಬ ಹೊತ್ತು ಅಡುಗೆಗೆ ಟೈಮ್ ಕೊಟ್ಟರೆ ಅವಳಿಗೂ ಕೂಡ ಬೇಜಾರಾಗ್ಬೋದು, ಅಥವಾ ನಮಗೂ ಕೂಡ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಟೈಮ್ ಸಿಗ್ತಿಲ್ಲ ಅನಿಸ್ಬೋದು. ಸೊ ಅದಕ್ಕೋಸ್ಕರ ತುಂಬ ಹೊತ್ತು ಅಡುಗೆನೇ ಮಾಡ್ತಾ ಇರಬೇಕು, ಬೆಳಿಗ್ಗೆ ಮಧ್ಯಾಹ್ನ ನೈಟ್ ಅಂತೆಲ್ಲ ಯೋಚನೆ ಮಾಡಲ್ಲ ನಾನು. ಸೊ ಅದಕ್ಕೋಸ್ಕರ ಹನಿಗೂ ಅಷ್ಟೇನು ನಮ್ಮಮ್ಮ ನನ್ನ ಜೊತೆ ಇಲ್ಲ ಅನ್ನೋ ಫೀಲ್ ಆಗೋಲ್ಲ. ಏಕೆಂದರೆ ಆಲ್ಮೋಸ್ಟ್ ಎನಿ ಟೈಮ್ ಅವಳ ಜೊತೆ ಇರ್ತೀನಿ. ತುಂಬ ರೇರ್ ನಾನು ಜಾಸ್ತಿ ಟೈಮ್ ಕೊಟ್ಟು ಅಡುಗೆ ಮಾಡುವಂಥದ್ದು, ಏನಾದರೂ ಸ್ಪೆಷಲ್ಲಾಗಿ ಮಾಡಬೇಕಿದ್ರೆ ಅಷ್ಟೇ. ಸೊ ನೋಡಿದ್ರಿ ಇವಾಗ ವೀಡಿಯೋದಲ್ಲಿ ನೀವು, ನಾನು ಎಗ್ಗೆಲ್ಲ ಫ್ರೈ ಮಾಡಿ ಇಟ್ಕೊಂಡು ಆದಮೇಲೆ ಅದಕ್ಕೆ ಕಸ್ತೂರಿ ಮೇಥಿ ಮತ್ತು ಆನಿಯನ್ ಹಾಕಿ ಫ್ರೈ ಮಾಡಿದೆ. ಅದಾದಮೇಲೆ ಟೊಮೊಟೊ ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಸೊ ನೀವು ಬೇಕಿದ್ದರೆ ಬಿರಿಯಾನಿ ಸ್ಪೈಸಸ್ ಏನು ಬರುತ್ತೆ, ಪಲಾವ್ ಎಲೆ ಅಥವಾ ಚಕ್ಕೆ ಲವಂಗ ಮರಾಠಿ ಮೊಗ್ಗು ಅದೆಲ್ಲ ಕೂಡ ಹಾಕೊಬೋದು. ಯೂಶ್ವಲಿ ಆ ಸ್ಪೈಸಸ್ಸು ನಮ್ಮ ಮನೇಲಿ ಯಾರಿಗೂ ಇಷ್ಟ ಆಗೋಲ್ಲ. ಇನ್ ಕೇಸ್ ನಾನು ಅದನ್ನು ಹಾಕಿದ್ರೆ ಅದೆಲ್ಲ ಬಾಯಿಗೆ ಸಿಗುತ್ತೆ ಅಂತ ಪಡೆದೇ ತಿನ್ನೋದೇ ಇಲ್ಲ. ಅದಕ್ಕೋಸ್ಕರ ನಾನು ಅದನ್ನೆಲ್ಲ ಸ್ಕಿಪ್ ಮಾಡ್ತೀನಿ ಯಾವಾಗಲೂ ಬಿರಿಯಾನಿ ಮಾಡಿದ್ರೂ, ಯಾವುದೇ ಬಿರಿಯಾನಿಗಾದರೂ ಅಷ್ಟೇ. ಸೊ ಇವಾಗ ಟೊಮೊಟೊ ಎಲ್ಲ ಕ್ಲೀನಾಗಿ ಸ್ಮ್ಯಾಶ್ ಆಗೋವರೆಗೂ ವೆಯ್ಟ್ ಮಾಡಬೇಕು. ಸೊ ಅದು ತುಂಬ ಚೆನ್ನಾಗಿ ಸ್ಮ್ಯಾಶ್ ಎಲ್ಲ ಆದಮೇಲೆ ನಾನಿಲ್ಲಿ ರುಬ್ಬಿಟ್ಕೊಂಡಿರುವಂಥ ಪೇಸ್ಟ್ನ ಹಾಕ್ತಾಯಿದ್ದೀನಿ, ಮಸಾಲೆ ಹಾಕ್ತಾಯಿದ್ದೀನಿ. ಸೊ ಇದಕ್ಕೆ ಶುಂಠಿ, ಬೆಳ್ಳುಳ್ಳಿ, ಒಂದೇ ಒಂದು ಪೀಸ್ ಚಕ್ಕೆ ಲವಂಗ, ಹಾಗೆಯೇ
ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ ಮತ್ತು ಪುದೀನ ಇದಿಷ್ಟು ಹಾಕಿ ರುಬ್ಬಿದ್ದೀನಿ. ಸೊ ಅದನ್ನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಇದು ಮಸಾಲೆ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡಬೇಕು. ಸೊ ಆವಾಗ ತುಂಬ ಚೆನ್ನಾಗಾಗುತ್ತೆ, ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ. ಸೊ ಮಸಾಲೆ ಸ್ವಲ್ಪ ಕುದಿ ಬರ್ತಿದೆ, ಎಣ್ಣೆ ಬಿಡ್ತಿದೆ ಅಂತ ಹೇಳಿದಾಗ ಬಿರಿಯಾನಿ ಮಸಾಲನ ಹಾಕ್ತಾಯಿದ್ದೀನಿ. ನಾನು ಯೂಸ್ ಮಾಡ್ತಾಯಿರೋದು ತೇಜು ಬಿರಿಯಾನಿ ಮಸಾಲ. ಸೊ ಮುಂಚೆ ನಾನು ಏನು ಈಗ ಫ್ರೈ ಮಾಡೋಕ್ಕೆ ಹಾಕಿದ್ನೋ ಅದು ಉಳಿದಿರುವಂಥದ್ದು ಇಲ್ಲಿ ಹಾಕ್ತಾಯಿದ್ದೀನಿ. ಇಲ್ಲಿ ಕಂಪ್ಲೀಟಾಗಿ ನಾನು ಒಂದು ಪ್ಯಾಕೆಟ್ ಯೂಸ್ ಮಾಡ್ಕೊತಾ ಇದ್ದೀನಿ, ಒಂದು 10 ರೂಪಾಯಿ ಪ್ಯಾಕ್ ಯೂಸ್ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ಅದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಸೊ ಅದು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ 3 ಗ್ಲಾಸಸ್ಸಷ್ಟು ನೀರನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಅಕ್ಕಿ ತೊಗೊಂಡಿರೋದು 1.5 ಗ್ಲಾಸಷ್ಟು. ಸೊ ನೀವು ಬೇಕಿದ್ರೆ ಸ್ವಲ್ಪ ಜಾಸ್ತಿ ಹಾಕೊಬೋದು. ನಿಮಗೆ ಇನ್ ಕೇಸ್ ಉದ್ರಾಗಿ ತಿನ್ನೋಕ್ಕೆ ಇಷ್ಟ ಇಲ್ಲ ಅಂದರೆ, ಯೂಶ್ವಲಿ ಪಲಾವ್ ಬಿರಿಯಾನಿ ಎಲ್ಲ ಉದ್ರದ್ರಾಗಿದ್ರೇ ತುಂಬ ಇಷ್ಟ ಆಗೋದು. ಸೊ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಕುದಿಯೋಕ್ಕೆ ಬಿಡ್ತೀನಿ. ಸೊ ಇದು ಕುದಿ ಬಂದ ಮೇಲೆ ನಾನು ತೊಳೆದಿಟ್ಕೊಂಡಿರುವಂಥ ಅಕ್ಕಿನ ಸೇರಿಸ್ಕೊತಾ ಇದ್ದೀನಿ. ಸೊ ನೀವು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಅಕ್ಕಿ ತೊಳೆದ್ರೂ ಸಾಕಾಗುತ್ತೆ. ಇನ್ ಕೇಸ್ ಏನಾದರೂ ನೆನೆಸಬೇಕು ಅಂತ ಹೇಳಿದ್ರೆ ನೀವು ಬಿರಿಯಾನಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಲೇ ನೆನೆಸಿ. ಆ್ಯಂಡ್ ಇದಕ್ಕೆ ಹಾಫ್ ಲೆಮನ್ ಸ್ಕ್ವೀಸ್ ಮಾಡ್ಕೊಂಡಿದ್ದೀನಿ. ಮತ್ತು ಬಾಯ್ಲ್ಡ್ ಆಗಿರೋ ಎಗ್ಸ್ ಎಲ್ಲ ಹಾಕಿ ಕುಕ್ಕರ್ ಮುಚ್ಚಿ 1-2 ವಿಷಲ್ ತೊಗೊತೀನಿ ಅಷ್ಟೇ. ಸೊ ನೋಡ್ಬೋದು ತುಂಬ ಉದ್ರುದ್ರಾಗಿ ತುಂಬ ಟೇಸ್ಟಿಯಾಗಿ ಬಿರಿಯಾನಿ ಆಗಿತ್ತು. ಸೊ ನೀವು ಕೂಡ ಮನೇಲಿ ಟ್ರೈ ಮಾಡ್ಬೋದು. ಸೊ ಈ ಒಂದು ವಿಡಿಯೋ ಕ್ಲಿಪ್ಪಿಂಗ್ಸ್ ನೋಡಿ. ಸೊ ನೀನು ನಾನು ಸುಮ್ಮನೆ ಹಾಗೆ ಆಟ ಆಡ್ತಾಯಿದ್ವಿ. ಅವಳು ನನ್ನ ಕ್ಯಾಚ್ ಮಾಡೋ ರೀತಿ, ನಾನು ನೋಡೋ ರೀತಿ ಜೂಟಾಟ ಅಂತ ಆಡ್ತಿದ್ವಲ್ವ. ಈ ಒಂದು ಸ್ಟೇಜಲ್ಲಿ ನಾವು ಮಕ್ಕಳಿಗೆ ಟೈಮ್ ಕೊಡೋದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅವಳು ಸಿಕ್ಕಾಪಟ್ಟೆ ಖುಷಿಯಾಗೋಗ್ತಾಳೆ. ಹಿಂಗೆ ಯಾರಾದರೂ ಅವಳ ಜೊತೆ ಆಟ ಆಡ್ತಿರ್ಬೇಕು, ಅವಳನ್ನ ಮಾತಾಡ್ಸ್ತಿರ್ಬೇಕು, ಅವಳನ್ನ ಎನಿ ಟೈಮ್ ಎಂಗೇಜ್ಡ್ ಆಗಿರಬೇಕು ಅನ್ನೋದು ಅವಳ ಆಸೆ. ಸೊ ತುಂಬ ಖುಷಿಯಿಂದ ಆಟ ಆಡ್ತಾಳೆ. ನಾವೊಂದು ಬಾಲಲ್ಲಿ ಕ್ಯಾಚೇ ಆಡೋದಾಗಿರ್ಬೋದು, ಅಥವಾ ಈ ರೀತಿ ಜೂಟಾಟ ಆಡೋದಾಗಿರ್ಬೋದು, ಅಥವಾ ಸುಮ್ಮನೆ ಅವಳ ಜೊತೆ ಏನೋ ಒಂದು ಆ್ಯಕ್ಟಿವಿಟಿ ಮಾಡೋದಾಗಿರ್ಬೋದು. ಅವಳು ತುಂಬ ಇಷ್ಟಪಡ್ತಾಳೆ, ತುಂಬ ಖುಷಿ ಪಡ್ತಾಳೆ. ಆ್ಯಕ್ಚುಲಾಗಿ ಅವಳು ಒಬ್ಬಳೇ ಕೂಡ ಆಟ ಆಡ್ಕೊತಾಳೆ. ನಮ್ಮನ್ನ ಅವಳು ಎಕ್ಸ್ಪೆಕ್ಟೇ ಮಾಡೋದು ನಾವು ಇರಲಿ ಅಂತ. ಬಟ್ ನಾವು ಇನ್ ಕೇಸ್ ಅವಳ ಜೊತೆ ಇದ್ದೀವಿ, ಅವಳ ಜೊತೆ ಆಟ ಆಡ್ತಿದ್ದೀವಿ ಅಂದರೆ ಇನ್ನೂ ತುಂಬ ಜಾಸ್ತಿ ಖುಷಿ ಪಡ್ತಾಳೆ ಅವಳು. ಅದಕ್ಕೋಸ್ಕರ ಆದಷ್ಟು ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾಯಿರಿ. ಸೊ ಅದು ನಿಮಗೆ ಹಾಗೆ ಮಕ್ಕಳಿಗೆ ಇಬ್ರಿಗೂ ಖುಷಿ ಕೊಡುತ್ತೆ. ಆ್ಯಂಡ್ ಈ ಮೆಮೊರೀಸ್ ಫಾರ್ ಎವರ್ ಇರುತ್ತೆ ನಿಮಗೆ ಯಾವಾಗ್ಲೂ ಮನಸ್ಸಲ್ಲಿ. ಈ ಒಂದು ನೆನಪುಗಳು, ಈ ರೀತಿ ಆಟ ಆಡ್ತಾ ಇರೋದು, ಸೊ ಇದೆಲ್ಲ ಚೆನ್ನಾಗಿರುತ್ತೆ. ಮತ್ತು ಆ ಒಂದು ಸ್ಟೇಜ್ ಬರೋಲ್ಲ. ಸೊ ಇವಾಗ ಜೂಟಾಟ ಆಡಿದ್ರೆ ಇಷ್ಟು ನಗು ಮೇ ಬಿ ಇನ್ನೊಂದು 6 ಮಂತ್ಸ್ ಆದಮೇಲೆ ಇರೋಲ್ಲ ಅನಿಸುತ್ತೆ. ಸೊ ಅದಕ್ಕೋಸ್ಕರ ಆ ಟೈಮ್ಗೆ ಯಾವ್ಯಾವ ಮೂಮೆಂಟ್ಸ್ ಸಿಗುತ್ತೋ ಅದಷ್ಟು ಕ್ಯಾಪ್ಚರ್ ಮಾಡಬೇಕು, ಅಥವಾ ನಿಮಗೋಸ್ಕರ ನೀವು ಮೆಮೊರೀಸ್ ಮಾಡ್ಕೊಬೇಕು. ಸೊ ಆದಷ್ಟು ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಸೊ ಇದು ನನ್ನ ಒಂದು ಅಡ್ವೈಸ್ ಅಂತಲೇ ಹೇಳ್ಬೋದು. ನಾನು ಆದಷ್ಟು ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾನೆ ಇರ್ತೀನಿ. ಆ್ಯಂಡ್ ಅವಳು ಆಲ್ಮೋಸ್ಟ್ 24 ಅವರ್ಸಲ್ಲಿ ಮಲಗಿರೋ ಟೈಮ್ ಬಿಟ್ಟು 1-2 ಅವರ್ ಬೇರೆಯವ್ರ ಹತ್ರ ಇರ್ಬೋದೇನೋ ಅಷ್ಟೇ. ಅದು ಬಿಟ್ಟರೆ ಯಾವಾಗಲೂ ನನ್ನ ಜೊತೆನೇ ಇರ್ತಾಳೆ. ಸೊ ನಂಗೆ ತುಂಬ ಖುಷಿ ಇದೆ ಅವಳನ್ನ ನೋಡ್ಕೊಳ್ಳೋದ್ರಲ್ಲಿ. ಸೊ ಅವಳಿಗೂ ಅಷ್ಟೇ, ನನ್ನ ಜೊತೆನೇ ಅಲ್ಲ, ಅವಳು ಯಾರ ಜೊತೆನಾದರೂ ಇದೇ ರೀತಿ ಇರ್ತಾಳೆ. ಯಾರೇ ಆದ್ರೂ ಅವಳಿಗೆ ಟೈಮ್ ಕೊಡಬೇಕು, ಅವಳು ಅವ್ರ ಜೊತೆ ನಗ್ನಗ್ತಾ ಇರಬೇಕು ಅನ್ನೋದನ್ನ ಇಷ್ಟಪಡ್ತಾಳೆ ಅಷ್ಟೇ. ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದರೆ ಪ್ಲೀಸ್ ಹಿಟ್ ಲೈಕ್, ಶೇರ್ ಆ್ಯಂಡ್ subscribe to my channel. Thanks for watching. Lots and lots of love to you guys.